ಹಲೋ ಗೈಸ್, ವೆಲ್ಕಮ್ ಟು ದಾಕ್ಷಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಸ್ಟೈಲ್ ಚಿಕನ್ ಸಾಂಬಾರು ನಮ್ಮ ಮನೇಲಿ. ಸೊ ಇದಕ್ಕೆ ಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ, ಗಸಗಸೆ, ಎಣ್ಣೆ, ಉಪ್ಪು ಏನು ಹಾಕ್ಕೊತಿದ್ದೀವಿ ಅಂತ ಇವಾಗ ಕೊತ್ತಂಬರಿ ಸೊಪ್ಪು, ಗಸಗಸೆ, ಈಗ ಮತ್ತೆ ಪುಡಿಗಳು ಹಾಕ್ತೀವಿ. ಇವಾಗ ಪುಡಿಗಳು: ಧನಿಯಾ ಪುಡಿ 3 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಚಿಕನ್ ಮಸಾಲ 1 ಪ್ಯಾಕೆಟು, ಆಚೆ ಚಿಕನ್ ಮಸಾಲ ಹಾಕ್ತಿದ್ದೀನಿ. ಆಚೆ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ ಗೈಸ್, ಇದು ನಮ್ಮ ಮನೇಲಿ ಯೂಸ್ ಮಾಡೋದೇ ನಾವು ಆಚೆ. ಸೊ ಆ್ಯಂಡ್ ಒಂದು ಟೊಮೆಟೊ ತೊಗೊಂಡಿದ್ದೀವಿ ಗೈಸ್, ಇದನ್ನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗೆ ಹಾಕಿದ್ದೀವಿ. ಮಿಕ್ಸಿಗೆ ಹಾಕ್ಬೇಕು. ಈಗ ಇದನ್ನು ಮಿಕ್ಸಿಗೆ ಹಾಕಿ ನೆಕ್ಸ್ಟ್ ನೋಡೋಣ. ನಮ್ಮನೆ ಚಿಕನ್ ಸಾಂಬಾರ್. ಸೊ ಇವಾಗ ಮಿಕ್ಸಿಗೆ ಹಾಕಿದಲ್ಲ, ಅದು ಹೀಗೆ ಪೇಸ್ಟ್ ರೆಡಿ ಆಗಿದೆ. ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀವಿ. ನೆಕ್ಸ್ಟ್ ಇವಾಗ ಎಣ್ಣೆ ಹಾಕೋಣ ಸ್ವಲ್ಪ. ಸೊ ಕಾಯ್ತಾ ಇದೆ ಸ್ವಲ್ಪ. ಪಾತ್ರೆ ಕಾದ್ಮೇಲೆ ನಾವು ಕುಕ್ಕರಲ್ಲಿ ಮಾಡ್ಕೊತಾ ಇರೋದು. ಸ್ವಲ್ಪ ಎಣ್ಣೆ ಹಾಕೋಬೇಕು ಈ ರೀತಿ, ಓಕೆನಾ? ಇನ್ನೊಂದು ಚೂರು ಕಾಯುತ್ತೆ ಗೈಸ್. ಆಲ್ಮೋಸ್ಟ್ ಎಲ್ಲರಿಗೂ SSLC ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಚೆನ್ನಾಗಿ ಬರೀರಿ. ಪಾಸ್ ಆಗಿ ಫೇಲ್ ಆಗಿ ಆಮೇಲೆ ನೋಡ್ಕೊಳ್ಳೋಣ. ಎಕ್ಸಾಮ್ ಬರೀರಿ, ಚಿಂತೆ ಇಲ್ದಿರೋ ಬರೀರಿ, ಸ್ಟ್ರೆಸ್ ಇಲ್ದಿರೋ ಬರೀರಿ. ಏನು ಓದಿದಿರೋ ಬಯಟ್ ಮಾಡತ್ತೀನ ಅರ್ಥ ಮಾಡ್ಕೊಂಡು ಬರೀರಿ, ಓಕೆನಾ? ಸೊ ಇವಾಗ ಸ್ವಲ್ಪ ಈರುಳ್ಳಿ ಹಾಕೊತಾ ಇದೀವಿ. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಮಿಕ್ಸಿಗೂ ಈರುಳ್ಳಿ ಹಾಕೊಂಡಿದ್ದೀವಿ. ಇದು ಒಂಚೂರು ಫ್ರೈ, ಒಂಚೂರು ಅಡಿಷ್ನಲಿ ಸ್ವಲ್ಪ ಇಟ್ಕೊಂಡಿದ್ವಿ, ಅದನ್ನು ಹಾಕೋತಾ ಇದೀವಿ. ಫ್ರೈ ಅಂದರೆ ಬೇರೆ ಫ್ರೈ ಎಲ್ಲ ಮಿಕ್ಸಿಗೆ ಹಾಕೊಂಡಿದ್ದು, ಅದಕ್ಕೆ ಈರುಳ್ಳಿ ಹಾಕಿದ್ದೀವಿ. ಇದು ಎಕ್ಸ್ಟ್ರಾ ತೊಗೊಂಡಿದ್ದು, ಓಕೆನಾ? ಸೊ ನೀವು ಮನೇಲಿ ಆಲ್ಮೋಸ್ಟ್ ಎಲ್ಲ ಥರ ರೆಸಿಪೀಸ್ ಟ್ರೈ ಮಾಡಿರ್ತೀರಾ. ಇದನ್ನು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅವ್ರವ್ರ ಮನೇಲಿ ಒಂದೊಂದು ರೀತಿ ಸ್ಟೈಲ್ ಚಿಕನ್ ಸಾಂಬಾರು ಇರುತ್ತೆ. ಸೊ ಎಲ್ಲ ಮನೇಲಿ ಎಲ್ಲರೂ ಟ್ರೈ ಮಾಡೋಣ. ಎಲ್ಲ ಟ್ರೈ ಮಾಡಿದ್ರೆ ಪಕ್ಕ ಕಮೆಂಟಲ್ಲಿ ಹೇಳಿ ಹೆಂಗಿತ್ತು ಅಂತ. ಇವಾಗ ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನಾಗಬೇಕಂತ ಹೇಳ್ತೀನಿ, ಒಂದು ಓಕೆನಾ? ಮತ್ತು ಇವಾಗ ನೆಕ್ಸ್ಟು ನಾವು ಮಿಕ್ಸಿಗೆ ಹಾಕೊಂಡಿದ್ವಲ್ಲ, ಅದು ಪೇಸ್ಟ್ ರೆಡಿ ಆಗಿದೆ. ಈ ರೀತಿ ರೆಡಿ ಆಗಿದೆ. ಅವಾಗೆ ತೋರಿಸಿದಾಗ ಒಳ್ಳೆ ಕಲರ್ ಬಂದಿದೆ. ನಾವು ಯೂಶಲಿ ತೆಂಗಿನಕಾಯಿನ ತುರ್ದು ಹಾಕೊಂತೀವಿ, ಯಾಕಂದರೆ ನುಣ್ಣಗೆ ಆಗಲಿ ಅಂತ. ಇಲ್ಲಾಂದರೆ ಹಂಗೇನೂ ಹಾಕೋಬೋದು, ನೀವು ಕಟ್ ಮಾಡಿ ಪೀಸಸ್ನ ಹಂಗೆ ಹಾಕೋಬೋದು, ಓಕೆನಾ? ಗೈಸ್ ನೆಕ್ಸ್ಟ್ ಸ್ಟೆಪ್ಪು, ಚಿಕನ್ ತೊಳೆದಿಟ್ಕೊಂಡಿದ್ವಿ. ಆಲ್ಮೋಸ್ಟ್ 1 kg ಚಿಕನ್ ಇದೆ. ಚಿಕನ್ನ ತೊಳೆದಿಟ್ಕೊಂಡಿದ್ದನ್ನ ಹಾಕೋತಾ ಇದ್ದೀವಿ. ಫ್ಲಾಟ್ ಚಿಕನ್ ತಿನ್ನೋದೇ ಒಂದು ಮಜಾ. ಒಂದೊಂದು ಚಿಕ್ಕಪಟ ಅಂತ ಬರ್ತಾ ಇದ್ದಾವೆ. ಚಿಕ್ಕಪಟ ಅಂತ ಹುಡ್ಕೊಂತ ಹಾಕ್ಬಿಟ್ಟು ನಿಮಗೆ ಕಾಲು ಇಷ್ಟ ಅಲ್ವಾ? ಅದಕ್ಕೆ ಕಾಲು ಇಷ್ಟ. ನನಗೋಸ್ಕರ ನಮ್ಮಮ್ಮ ಕಾಲೆಲ್ಲ ಹಾಕಿಸ್ಕೊಂಡು ಬಂದರೆ ಹಾಕ್ತಾರೆ. ಯಾರೇ ಕಾಲು ತುಂಬ ಚೆನ್ನಾಗಿ ತಿಂತೀರೋ ಹುಡುಗಿರು ಮೆನ್ಷನ್ ಮಾಡಿ. ನಾನು ಫೇವ್ರೇಟ್ ಕಾಲು ಪರ್ಸನ್. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ. ನಮ್ಮ ಮನೇಲೆಲ್ಲ ಆಲ್ಮೋಸ್ಟ್ ಜಾಸ್ತಿ ಕಲ್ಲು ಯೂಸ್ ಮಾಡ್ತೀವಿ ನಾವು. ಆಯ್ತು, ನಮ್ಗೆ ಗೊತ್ತಾದ್ರೆ ಕಲ್ಲು ಕಲಿ. ಅದಕ್ಕೋಸ್ಕರ ಇವಾಗ ಅವಾಗ ಹೇಳ್ಬಿಟ್ಟೆ ಮಿಕ್ಸಿ ಮಾಡ್ಕೊಂಡಿರೋ ತಕ್ಷಣ ಅಂತ. ಸಾರಿ, ಫಸ್ಟ್ ಚಿಕನ್ ಹಾಕ್ಕೊಂಡು ಆಮೇಲೆ ಉಪ್ಪು ಹಾಕೊಂಡು ಇದು ಯಾವಾಗ ಹಾಕೋದಂತ ನೋಡೋಣ. ನಮ್ಮಮ್ಮ ಮಾಡ್ತಾ ಇರೋದು, ಅದಕ್ಕೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ನಮ್ಮಮ್ಮನ ಸ್ಟೈಲ್ ಅಲ್ವಾ. ಈಗ ಒಂದು ಸ್ವಲ್ಪ ಅರಿಶಿನ ಕಲರು ಟೇಸ್ಟ್ ಎರಡು ಬರುತ್ತೆ. ಏನು ಸುಸ್ ನೋಡಿದ್ದಾರೆ. ಚಿಕನ್ನ ನೋಡೋದೇ ಚೆನ್ನ, ಚಿಕನ್ನ ತಿನ್ನೋದು ಇನ್ನೂ ಚೆನ್ನ. ನಮ್ಮನೇಲಿ ಒಂದು ವಾರದಲ್ಲಿ ಒಂದಿನ ಚಿಕನ್ ಬಂದಿಲ್ಲ ಅಂದರೆ ಎಲ್ಲರೂ ಅಷ್ಟೇ ರುಚಿಗೆ ಇರ್ತಾರೆ ನೋಡಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಲರ್ ಗೊತ್ತಾಗುತ್ತಲ್ಲ ನಿಮಗೆ. ಕಾಲು ಇವಾಗ ಇದನ್ನು ಒಂದು 2 ಮಿನಿಟ್ಸ್ ಮುಚ್ಚಿಡೋಣ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಎಲ್ಲನೂ ಇಟ್ಕೊಳ್ಳಿ ಒಂದಕ್ಕೊಂದು ಅಂತ. ಅರಿಶಿನ ಉಪ್ಪು ಎಲ್ಲ ಚಿಕನ್ಗೂ ಕ್ರಿಸ್ಪಿಯಾಗಿ ಹಾಗೆ. ಸೊ ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮುಚ್ಚಿಟ್ಟಿದ್ವಿ. ಇವಾಗ ಓಪನ್ ಮಾಡಿ ನೋಡಿದ್ದೀರಾ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ ಮೆಣಸು ಪೌಡರ್ ಹಾಕೊಂಡು ಇನ್ನೊಂದು ಸ್ವಲ್ಪ ಕಲಿಸ್ಕೊಳ್ಳೋಣ. ನಮ್ಮಮ್ಮ ಏನೇನು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ಚಿಕನ್ನ ಪುಳಿಯೋಗರೆ ವೆಜ್ಜಲ್ಲಿ, ನಾನ್ ವೆಜ್ಜಲ್ಲಿ ಸಾಂಬಾರು ಫ್ರೈ ಅಂತೂ ಸೂಪರಾಗಿ ಮಾಡ್ತಾರೆ. ನಮ್ಮ ತಾತಂತೂ ನಮ್ಮಮ್ಮ ಮಾಡೋ ಚಿಕನ್ ಸಾಂಬಾರು ತುಂಬ ಇಷ್ಟ. ಬರೀ ಉಳ್ತಾನೆ ಇರ್ತಾರೆ ನೋಡಿ. ಇವಾಗ ಮಿಕ್ಸಿಗೆ ಹಾಕೊಂಡಿದ್ದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ. ಇಟ್ಕೊಳ್ಳಿ ಕೊಟ್ಟು ಚೆನ್ನಾಗಿದೆ. ಉಪ್ಪು ಆಲ್ರೆಡಿ ಹಾಕಿದ್ದೀವಿ. ಸೊ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಮಿಕ್ಸಿಲಿ ಪೆಂಡಿಂಗ್ ಏನು ಉಳ್ಕೊಂಡಿರುತ್ತಲ್ಲ ಅದನ್ನು ಬಿಟ್ಬಿಡಬೇಡಿ. ಅದ್ರದ್ದು ಸಾರ ತಗೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಸಾಂಬಾರಿಗೆ ಹಾಕಿ. ನಮ್ಮಮ್ಮ ಹಾಕ್ತಾರೆ ನೋಡಿ. ಇವಾಗ ಹಿಂಗೆ ಹಿಂಗೆ ಗೊತ್ತಾ, ಇದನ್ನು ಸ್ವಲ್ಪನೂ ಬಿಡ್ತೀರಂಗೆ ಮಿಕ್ಸ್ ಮಾಡಿರ್ತಾರಲ್ಲ. ಮಿಕ್ಸಿದು ಸ್ವಲ್ಪ ಸಾರನೇ ಅಲ್ಲ. ಹಾಗಾಗಿ ಇವಾಗ ಹಿಂಗೆ ಹಾಕ್ತಾರೆ. ಹಿಂಗೆ ಇವಾಗ ಹಾಕ್ತಾರೆ. ಅದು ಹಿಂಗಾಗಿದೆ ನೋಡಿ. ಕಲಿಸ್ಕೊಳ್ಳಿ ಚೆನ್ನಾಗಿ. ಸಾಂಬಾರು ಸ್ಮೆಲ್ ಇಲ್ಲೇ ಗಮ ಅಂತಿದೆ. ನಮ್ಮ ಬೇರೆ ಲೇಟಾಗಿ ಮಾಡ್ತಾರೆ. 2 ನಿಮಿಷ ಈಗ 2 ನಿಮಿಷ ಕುದಿಯೋಕೆ ಬಿಟ್ಟಿದ್ದೀವಿ, ಓಕೆನಾ? ಕುದಿತಾ ಇಲ್ಲಿ ಮತ್ತೆ ವಾಪಸ್ ಬರೋಣ ಗೈಸ್. ಇವಾಗ ಮತ್ತೆ ಪ್ಲೇಟ್ ಓಪನ್ ಮಾಡಿ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ಎಷ್ಟು ವಿಸಿಲ್ ಕೂಗಿಸ್ಬೇಕು ಮಮ್ಮಿ? 2 ವಿಸಿಲ್ ಕೂಗಿಸೋಣ. ಆಮೇಲೆ ಸ್ವಲ್ಪ ಮರಳಿಸ್ಬೇಕು. ಓಪನ್ ಆದಮೇಲೆ ಒಂದು 5 ನಿಮಿಷ ಮರಳಿಸಿದ್ರೆ ಸಾಂಬಾರು ರೆಡಿ, ಓಕೆನಾ? ಇವಾಗ ಕುಕ್ಕರ್ ಓಡ್ತಾ ಇದೆ. ಕುಕ್ಕರ್ ವಿಸಿಲ್ ಹಾಕಿ ಕ್ಲೋಸ್ ಮಾಡೋಣ. ದೆನ್ ನೋಡೋಣ ಹೇಗಿರುತ್ತೆ ಅಂತ. ಮುಗ್ದಿದೆ ಸಾಂಬಾರು. ಕುಕ್ಕರ್ 2 ವಿಸಿಲ್ ಆಯಿತು, ಬೆಂದಿದೆ. ಓಪನ್ ಮಾಡಿದ್ದೀನಿ ನೋಡಿ. ಈಗ ಸ್ವಲ್ಪ ಹೊತ್ತು ಕುದಿಯೋಕೆ ಇಟ್ಟಿದ್ದೀವಿ. ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಾಯಿದೆ, ಘಮ ಅಂತ. ಕುದ್ಬಿಟ್ಟು ಹಾಕ್ಕೊಂಡು ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡೋದೆ ಇವಾಗ. ಸೊ ಟೇಸ್ಟ್ ಹೇಗಿದೆ ಅಂತಲೂ ಹೇಳ್ತೀನಿ, ಚೆಕ್ ಮಾಡಿಸಿ. ಸೊ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು. ಕುದ್ಮೇಲೆ ಒಂದು ರೌಂಡ್ ತಿರುಗಿಸ್ಬಿಟ್ಟು ದೆನ್ ಸರ್ವ್ ಮಾಡ್ಬೋದು, ಓಕೆ ಗೈಸ್? ಯಾರ ಹತ್ರನೂ ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದರೆ ರೆಸ್ಪೆಕ್ಟ್ನ ನಾವೀಗ ಕೇಳಿ ತೊಗೊಳ್ಳೋದಲ್ಲ, ಅವ್ರಾಗ ಅವರೇ ಕೊಡಬೇಕು. ಅದು ಅವ್ರಿಗೆ ಕೊಡ್ತಾಯಿಲ್ಲ ಅಂದರೆ ನಾವು ಕೆಟ್ಟೋರಂತ ಅಲ್ಲ. ಸ್ಟಿಲ್ ಟೈಮ್ ಬರುತ್ತೆ ಎಲ್ಲದಕ್ಕೂ. ವೆಯ್ಟ್ ಫಾರ್ ಟೈಮ್, ಗುಡ್ ಟೈಮ್. ಸೊ ದೇವರು, ನಾವು ಶಿವಣ್ಣನ ಮೂವಿಲಿ ನೋಡಿದ್ದೀವಲ್ಲ, ದೇವ್ರಿಗೆ ಒಬ್ಬರೇ ಅಲ್ಲ, ಎಲ್ಲನೂ ಸುತ್ಕೊಂಡು ನಮ್ಮ ಹತ್ರ ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ. ಹೋಪ್ಸ್ ಕಳ್ಕೊಬಾರ್ದು ಯಾವತ್ತು. ಆ್ಯಂಡ್ ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ. ಸೊ ದಟ್ ಎಲ್ಲ ಒಳ್ಳೇದು ನಮಗೂ ಆಗುತ್ತೆ. ಕಾಲ ಎಲ್ಲರಿಗೂ ಒಂದೇ ಥರ ಇರುತ್ತೆ ಗೈಸ್. ನಮಗೂ ವಾಪಸ್ ಬಂದೇ ಬರುತ್ತಲ್ವ.
ಸೊ ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸಿಂದ ಕಾಯೋಣ. ಹಾಗಂತ ಅವರು ಏನು ಮಾಡಿದ್ರು ಸಹಿಸಿ ಅಂತ ಹೇಳಲ್ಲ. ಫಾರ್ ಆ್ಯನ್ ಎಕ್ಸ್ಟೆಂಟ್ ನೀವು ಸಹಿಸ್ಕೊಳ್ಳಿ. ತಾಳ್ಮೆ ಮಿತಿ ಮೀರಿದಾಗ ಆಟೋಮೆಟಿಕಲಿ ಎಲ್ಲರಿಗೂ ವಾಪಸ್ ಹೋಗೇ ಹೋಗುತ್ತಲ್ವ. ಹೋಪ್ಫುಲಿ ಈ ಮೋಟಿವೇಶನ್ ಕೋಟ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಆ್ಯಂಡ್ ಇನ್ನೇನಾದರೂ ಆ್ಯಡ್ ಆನ್ಸ್ ಇದ್ದರೆ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಇನ್ನೂ ವೆಜ್ ನಾನ್ ವೆಜ್ ರೆಸಿಪೀಸ್ ಎಲ್ಲ ಮಾಡ್ತೀನಿ. ಅದ್ರ ಜೊತೆಗೆ ಸ್ಲೈಟ್ಲಿ ದಾಕ್ಷು ಟಾಕ್ಸು ಇರುತ್ತೆ. ಎಂಜಾಯ್ ಮಾಡಿ, ಓಕೆನಾ? ಲವ್ ಯು ಆಲ್. ಸೊ ನೆಕ್ಸ್ಟು ಹೇಗಾಗುತ್ತೆ ಅಡುಗೆ ಅಂತ ತೋರಿಸ್ತೀನಿ. ಹೋಗೋಣ ಬನ್ನಿ. ಫೈನಲಿ ಸಾಂಬಾರು ಪ್ರಿಪೇರ್ ಆಗಿದೆ. ನಮ್ಮ ಮನೆ ಸ್ಟೈಲ್ ಚಿಕನ್ ಸಾಂಬಾರು ನೋಡಿ, ಬಿಸಿ ಬಿಸಿ ಹೊಗೆ ಬರ್ತಾಯಿದೆ, ಸಖತ್ತಾಗಿದೆ. ನೀವು ಟ್ರೈ ಮಾಡಿ ಹೆಂಗಿದೆ ಅಂತ ನಂಗೆ ನಿಜವಾಗ್ಲೂ ಹೇಳಬೇಕು, ಓಕೆನಾ? ಸೊ ಫೈನ್, ಥ್ಯಾಂಕ್ ಯು. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.